ಹಾಯ್ ಡೋಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗುರು, ನಾನು ಈ ವಿಡಿಯೋದಲ್ಲಿ ಹನುಮಂತು ಬಿಗ್ ಬಾಸ್ ಇಂದ ಗೆದ್ದಿರೋ 50 ಲಕ್ಷದಲ್ಲಿ ಮನೆಗೆ ಎಷ್ಟು ತಗೊಂಡು ಹೋಗ್ತಾನೆ ಮತ್ತೆ ಗೌರ್ಮೆಂಟ್ಗೆ ಎಷ್ಟು ಕೊಡ್ತಾನೆ ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಈ 50 ಲಕ್ಷ ಅಮೌಂಟು ಹೇಗೆ ಟ್ಯಾಕ್ಸಬಲ್ ಆಗುತ್ತೆ ಅದನ್ನ ನೋಡ್ಕೊಂಡ್ ಬರೋಣ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ 5 ಹೆಡ್ ಬರುತ್ತೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಪ್ರಾಫಿಟ್ ಆರ್ ಗೇನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನು, ಮತ್ತೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸು. ಸೊ ಈ 5 ಹೆಡ್ ಬರುತ್ತೆ. ಈ 5 ಹೆಡ್ಡಲ್ಲಿ ಹನುಮಂತು ಗೆದ್ದಿರೋ 50 ಲಕ್ಷ ಕೊನೆ ಹೆಡ್ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಯಾಕೆ ಅಂದ್ರೆ ಲಾಟ್ರಿಲಿ ವಿನ್ ಆಗಿರೋದು, ಗ್ಯಾಂಬ್ಲಿಂಗ್ ಅಲ್ಲಿ ವಿನ್ ಆಗಿರೋದು, ಆನ್ಲೈನ್ ಗೇಮ್ಸ್ ಅಲ್ಲಿ ವಿನ್ ಆಗಿರೋದು, ಮತ್ತೆ ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಿರೋದು, ಇದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬಂದು ಫ್ಲಾಟ್ 30% ಟ್ಯಾಕ್ಸ್ ಆಗುತ್ತೆ. ಇದಕ್ಕೆ ಯಾವುದೇ ಎಕ್ಸಾಮ್ಷನ್ಸ್ ಕ್ಲೈಮ್ಸ್ ಏನು ಇರೋದಿಲ್ಲ. ಇದು ಬಿಟ್ಟು ಬೇರೆ ಇನ್ಕಮ್ ಇನ್ ಕೇಸ್ ಈ ವರ್ಷದಲ್ಲಿ ಅರ್ನ್ ಮಾಡಿದ್ರೆ ಅದಕ್ಕೆ ಎಕ್ಸಾಮ್ಷನ್ಸ್ ಕ್ಲೈಮ್ ಮಾಡ್ಬೋದು. ಈ ಅಮೌಂಟ್ಗೆ ಫ್ಲಾಟ್ ಚಾರ್ಜಸ್ ಆಗುತ್ತೆ. ಸೊ ಈ ರಿಯಾಲಿಟಿ ಶೋ ವಿನ್ ಆಗಿರೋ ಅಮೌಂಟ್ಗೆ ಫ್ಲಾಟ್ 30% ಟ್ಯಾಕ್ಸ್ ಆಗುತ್ತೆ. ಅಂದ್ರೆ 50 ಲಕ್ಷಕ್ಕೆ ಫುಲ್ 30% ಟ್ಯಾಕ್ಸ್ ಆಗುತ್ತೆ. ಅಂದ್ರೆ 15 ಲಕ್ಷ ಟ್ಯಾಕ್ಸ್ ಆಗುತ್ತೆ ಅಷ್ಟೇ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು ಅಂತಾನೆ ಹೇಳ್ತೀನಿ. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನಮ್ಮ ಇನ್ಕಮ್ ಟೋಟಲ್ ವರ್ಷದ ಇನ್ಕಮ್ ಅದು 50 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಟ್ಯಾಕ್ಸ್ ಜೊತೆ 10% ಸರ್ಚಾರ್ಜ್ ಕೂಡ ಪೇ ಮಾಡಬೇಕಾಗುತ್ತೆ. ನೀವು ಕೇಳ್ಬೋದು, ಗುರು ಬರೀ 50 ಲಕ್ಷ ಅಲ್ವಾ ಹನುಮಂತು ವಿನ್ ಆಗಿರೋದು ಅಂತ. ನೀವು ಬರೀ 50 ಲಕ್ಷದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಅದು ಬಿಟ್ಟು ಪ್ರತಿ ವಾರ ಹನುಮಂತಂಗೆ ಪೇಮೆಂಟ್ ಅಂತ ಕೊಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಹನುಮಂತಂಗೆ 40 ಸಾವಿರ ಕೊಡ್ತಾರೆ. ಸೊ ಹನುಮಂತ ಬಂದು ಬಿಗ್ ಬಾಸ್ ಮೇಲೆ 13 ವಾರ ಇದ್ದ, ವಿಚ್ ಮೀನ್ಸ್ 4.2 ಲ್ಯಾಕ್ಸ್ ಒಂದು ಇನ್ಕಮ್ ಬಂತು. ಸೊ 2 ಆ್ಯಡ್ ಮಾಡಿದ್ರೆ 55.2 ಲ್ಯಾಕ್ಸ್ ಆಗುತ್ತೆ. ಸೊ ಸರ್ಚಾರ್ಜ್ ಏನಿರುತ್ತೆ ಅದು ಪರ್ಟಿಕ್ಯುಲರ್ ಸೋರ್ಸ್ ಇನ್ಕಮ್ಗೆ ಅಂತ ಅಲ್ಲ. ನೀವು ಓವರ್ ಆಲ್ ಎಲ್ಲ ಸೋರ್ಸಸ್ ಇನ್ಕಮ್ ಆ್ಯಡ್ ಮಾಡಿ ಟೋಟಲ್ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಆವಾಗ 10% ಸರ್ಚಾರ್ಜ್ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವು ಅಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ. ಸೊ 50 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಐತೆ ಅಂತ ನಮಗೆ ಫಿಕ್ಸ್ ಆಯಿತು. ಸೊ ಅದ್ರ ಬೇಸ್ ಮೇಲೆ ಲೆಕ್ಕ ಹಾಕೋಣ. ಸೊ ಹನುಮಂತಂಗೆ 50 ಲಕ್ಷಕ್ಕೆ ಫ್ಲಾಟ್ 30% ಅಂದ್ರೆ 15 ಲಕ್ಷ ಟ್ಯಾಕ್ಸ್ ಆಯಿತು. ಆ 15 ಲಕ್ಷ ರೂಪಾಯಿ ಮೇಲೆ 10% ಸರ್ಚಾರ್ಜು. ಸರ್ಚಾರ್ಜ್ ಟೋಟಲ್ ಇನ್ಕಮ್ ಮೇಲೆ ಬರಲ್ಲ, ಟೋಟಲ್ ಟ್ಯಾಕ್ಸ್ ಏನಿರುತ್ತೆ ಆ ಟ್ಯಾಕ್ಸ್ ಮೇಲೆ ಬರುತ್ತೆ. ಸೊ 15 ಲ್ಯಾಕ್ಸ್ ಪ್ಲಸ್ 10% ಅಂದ್ರೆ 1.5 ಲ್ಯಾಕ್ಸ್ ಆಗುತ್ತೆ. ವಿಚ್ ಮೀನ್ಸ್ ಟೋಟಲ್ ಸರ್ಚಾರ್ಜು ಮತ್ತೆ ಟ್ಯಾಕ್ಸ್ ಆ್ಯಡ್ ಮಾಡಿ 16.5 ಲಕ್ಷ ಗೌರ್ಮೆಂಟ್ಗೆ ಕಟ್ತಾನೆ. ಇಷ್ಟೇ ಅಲ್ಲ, ಇದ್ರ ಮೇಲೆ ಇನ್ನು 4% ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಬರುತ್ತೆ. ಸೊ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಬಂದು 66,000 ಆಗುತ್ತೆ. ಸೊ ಈ ಟೋಟಲ್ 3 ಆ್ಯಡ್ ಮಾಡಿದ್ರೆ 17,16,000 ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾನೆ ಹನುಮಂತು. ಕಷ್ಟಪಟ್ಟು ಆಡಿ ಹನುಮಂತಂಗೆ ಉಳಿಯೋದು ಎಷ್ಟಪ್ಪ ಅಂದ್ರೆ 32,84,000. ಈ 50 ಲಕ್ಷದಲ್ಲಿ ಅಷ್ಟು ಹನುಮಂತಂಗೆ ಹೋಗುತ್ತೆ. ಮಿಕ್ಕಿರೋ 17,16,000 ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಏನೂ ಮಾಡದೆ ಆರಾಮಾಗಿ ಕೂತ್ಕೊಂಡು ನಮ್ಮ ನಿರ್ಮಲಕ್ಕ 34.32% ಟ್ಯಾಕ್ಸಸ್ನ ಆರಾಮಾಗಿ ಅವ್ರು ಜಾಬ್ಗೆ ಮಾಡಿಕತ್ತಾರೆ. ಜಾಬ್ಗೆ ಅಂದರೆ ದೇಶಕ್ಕೋಸ್ಕರ ಸ್ಪೆಂಡ್ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ತೆಕ್ಕೆಗೆ 34.32% ಅಷ್ಟು ಟೋಟಲ್ ವಿನ್ನಿಂಗ್ ಅಮೌಂಟಲ್ಲಿ ಹೋಗುತ್ತೆ. ಸೊ ನಾನು ಇಷ್ಟೆಲ್ಲ ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಈ ಥರ, ಬ್ರೋ ನಿಮ್ಗೆ ಯೂಟ್ಯೂಬಲ್ಲಿ ಫ್ಯೂಚರ್ ಇಲ್ಲ, ಹೋಗಿ ಬೇರೆ ಕರಿಯರ್ ನೋಡ್ಕೊ ಹಂಗೆ ಹಿಂಗೆ ಅಂತ. ಸೊ ನಾನು ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹಾಕ್ತೀನಿ, ಕಮೆಂಟ್ ಹಾಕ್ತೀನಿ ನೋಡಿ. ಸೊ ನಾನು ಹೇಳೋದೇನೆಂದರೆ, ಬ್ರೋ ನಂದು ಕರಿಯರ್ ಬೇರೆ ಇದೆ. ನಾನೊಬ್ಬ CA ಆಸ್ಪಿರೆಂಟು. ನನ್ನ ಆರ್ಟಿಕಲ್ಶಿಪ್ ಕೂಡ ಕಂಪ್ಲೀಟ್ ಆಗೈತೆ. CA ಇಂಟರ್ ಗ್ರೂಪ್ ಅನ್ನು ಕೂಡ ಕಂಪ್ಲೀಟ್ ಆಗಿದೆ. ಗ್ರೂಪ್ 2 ಎಕ್ಸಾಮ್ಸ್ ಬರ್ತಿದ್ದೀನಿ, ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಆಲ್ಟರ್ನೇಟ್ ಕರಿಯರ್ ಇದೆ. ಅದು ಬಿಟ್ಟು ಇದು ಅಡಿಷನಲ್ ಕರಿಯರ್. ಅಡಿಷನಲ್ಗೋಸ್ಕರ ಜಸ್ಟ್ ಮಾಡ್ಕೊತಾ ಇರೋದು ಅಷ್ಟೇ. ಇದು ನನ್ನ ಪರ್ಮನೆಂಟ್ ಕರಿಯರ್ ಅಲ್ಲ ಬ್ರೋ. ನನಗೆ ಹೇಳೋದಕ್ಕಿಂತ ಮುಂಚೆ ಫಸ್ಟು ನೀವು ನಿಮ್ಮ ಕರಿಯರ್ನ ಉದ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಬಿಟ್ಟು ನಂದು ಇದ್ರ ರಿಲೇಟೆಡ್ ಆಲ್ರೆಡಿ ನನ್ನ ಹತ್ರ 25-30 ಜನ ಕ್ಲೈಂಟ್ಸ್ ಇದ್ದಾರೆ. ಅವ್ರ ಪ್ರತಿಯೊಬ್ಬರದ್ದು ಕೂಡ ಇನ್ಕಮ್ ಟ್ಯಾಕ್ಸ್ ನಾನೇ ನೋಡ್ಕೊತೀನಿ. 4 ಜನ ಕ್ಲೈಂಟ್ಸ್ ಇದ್ದಾರೆ, ಅವ್ರದ್ದು GST ಕೂಡ ನಾನೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ನಂದು ಕರಿಯರ್ ಬೇರೆನೇ ಇದೆ. ಅದ್ರ ಬಗ್ಗೆ ಪ್ರತಿದಿನ ಕೂಡ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಹಾಕ್ತೀನಿ. ಅದ್ರ ಲಿಂಕ್ ಕೂಡ ನಾನು ಈ ವಿಡಿಯೋದಲ್ಲಿ 2 ಡೇಸ್ ಆದಮೇಲೆ ಹಾಕ್ತೀನಿ, ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್, ಬಾಯ್. ನಾನು ನಿಮಗೆ ಸಿಮಾ ನಾನ್ ವೆಜ್. ಬಿಗ್ ಬಾಸ್ ಬಗ್ಗೆ ಇದೇ ಪ್ರಾಬಬ್ಲಿ ಲಾಸ್ಟ್ ವಿಡಿಯೋ ಅಂತ ಅನ್ಸುತ್ತೆ ಈ ಸೀಸನ್ ಬಗ್ಗೆ ಅಂತ ಹೇಳ್ತಾ. ಇದು ಫೈನಲ್ ಬಿಗ್ ಬಾಸ್ ವ್ಯೂವರ್ಸ್ಗೋಸ್ಕರ ಮಾಡಿರೋ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಬಾಯ್.